ನಮಸ್ಕಾರ ಎಲ್ಲರಿಗೂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ತೈ 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 ನಮೋ ನಮಃ. ಏನಿವತ್ತು ವಿಶೇಷ ದೇವಿ ಶ್ಲೋಕ ಹೇಳಲಿಕತ್ತಾಳ ಅಂಥೇಳಿ ಅಂದ್ಕೊಂಡ್ರೆ, ಹಂಗೆ ನಮ್ಮ ಶಾಂಭವಿನೂ ಕಚ್ಚಿ ಸೀರೆ ಹಾಕ್ಕೊಂಡು ಸೆರಗು ಹೊತ್ಕೊಂಡು ಇರೋ ಸ್ವಲ್ಪ ಕೂದಲ್ದೊಳಗನ ತುರುಬು ಹಾಕ್ಕೊಂಡು ಕೈ ತುಂಬ ಬಳಿ, ಕೊರಳೊಳಗೆ ಮುತ್ತಿನ ಸರ, ಹಣೆ ಮ್ಯಾಲೆ ಕುಂಕುಮ, ಏನಿವತ್ತು ವಿಶೇಷ ಅಂಥೇಳಿ ಅನ್ಕೊಳ್ಳಿಗತ್ತೀರಾ? ಇವತ್ತು ರಮೇಶ್ ಅಂಕಲ್ ಅವ್ರ ಮನೆ ಒಳಗೆ ಚಂಡಿ ಹೋಮ ಅದ ನೋಡ್ರಿ. ಅದಕ್ಕೆ ನಮ್ಮ ಶಾಂಭವಿಗೆ ಕುಮಾರಿ ಮುತ್ತೈದಿ ಅಂತ ಕರೆದಾರ. ಅದಕ್ಕೆ ಎಷ್ಟು ಸಂಭ್ರಮ. ಈ ಬನಶಂಕರಿ ಮೂರ್ತಿ ಇರೋದು ರಮೇಶ್ ಅಂಕಲ್ ಅವ್ರ ಮನೆಯೊಳಗೆ. ಮಲ್ಲಿಗೆ, ಶಾವಂತಿಗೆ, ದಾಸವಾಳ, ಕನಕಾಂಬರಿ, ಗುಲಾಬಿ, ಸುಗಂಧರಾಜ ಹಿಂಗೆ ವಿವಿಧ ಹೂಗಳಿಂದ ಅಲಂಕಾರ. ಹೂಗಳ ಅಲಂಕಾರದ ಜೊತೆಗೆ ಬನಶಂಕರಿಗೆ ಇಷ್ಟವಾಗುವಂತಹ ನಿಂಬೆಹಣ್ಣಿನ ಹಾರ. ದೇವಿ ಹಣಿ ಮೇಲೆ ಕಾಸಿನ ಅಗಲದ ಕೆಂಪು ಕುಂಕುಮ. ಕಿರೀಟ, ಒಡವಿ, ವಸ್ತ, ನತ್ತು ಎಲ್ಲ ಹಾಕ್ಕೊಂಡು ನಮ್ಮನ್ನ ನೋಡ್ಲಿಕ್ಕತ್ತಾಳೇನೋ ಅನ್ನೋ ಹಂಗೆ ಅನ್ಸೋ ದೇವಿ ಕಣ್ಣುಗಳು. ಏನಂತ ಮಾಡಲಿ ಬನದಮ್ಮನ ವರ್ಣನೇನ, ಪದಗಳೇ ಸಾಕಾಗುವುದಿಲ್ಲ ನೋಡ್ರಿ. ದೇವ್ರ ಮನೆ ಒಳಗೆ ಹೋಗಿ ಬನಶಂಕರಿ ಮೂರ್ತಿನ ನೋಡಿದ್ರೆ ಯಾವುದೋ ಗುಡಿಗೇನಾರ ಬಂದೀವೇನೋ ಅಂತ ಅನಿಸ್ಬೇಕು ನೋಡ್ರಿ. ಇಷ್ಟು ದೊಡ್ಡ ಬನಶಂಕರಿ ಮೂರ್ತಿನ ನಾನು ಯಾರ ಮನೆ ಒಳಗೂ ನೋಡಿರಲಿಲ್ಲ ನೋಡ್ರಿ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಈ ಮೂರ್ತಿ ಇರೋದು ಉಪಾಧ್ಯಾಯ ಕುಟುಂಬದವರ ಮನೆಯೊಳಗೆ. ಉಪಾಧ್ಯಾಯ ಕುಟುಂಬದೊಳಗಿರೋ ಈ ಬನಶಂಕರಿ ಮೂರ್ತಿಗೆ ಪ್ರತಿ ವರ್ಷ ನವರಾತ್ರಿ ಆದಮೇಲೆ ಚಂಡಿ ಹೋಮ ಮಾಡ್ತಾರೆ ನೋಡ್ರಿ. ಕುಟುಂಬದವರೆಲ್ಲ ಸೇರಿಕೊಂಡು ಒಂದಾಗಿ ಈ ಹೋಮನ ಮಾಡ್ತಾರೆ. ಈ ಬನಶಂಕರಿ ಮೂರ್ತಿ ಬಗ್ಗೆ, ಆಮೇಲೆ ಪ್ರತಿ ವರ್ಷ ಇವರು ಮಾಡುವಂಥ ಚಂಡಿ ಹೋಮದ ಬಗ್ಗೆ ಇವ್ರ ಕುಟುಂಬದ ಹಿರಿಯರಾದಂಥ ಪದ್ಮಾವತಿ ಅಜ್ಜಿಯವರು ಅವ್ರ ಬಾಯಿಂದ ಹೇಳ್ಯಾರ ನೋಡ್ರಿ. ಶ್ರೀ ಗುರುಭ್ಯೋ ನಮಃ. ಇದು ನಮ್ಮ ಮನೆಯೊಳಗೆ ಪೂರ್ವಜರು ಇದ್ದಾಗ ಇತ್ತು ಮೂರ್ತಿ. ಬನಶಂಕರಿ ನಮ್ಮ ಮನೆ ಕುಲದೇವಿ. ಯಾರಿಗೂ ಗೊತ್ತಿದ್ದಿಲ್ಲ, ಯಾರೂ ಬದಾಮಿಗೆ ಹೋಗ್ತಿದ್ದಿಲ್ಲ. ಈಗ ನಮ್ಮಿಂದ ಏನೋ ಒಂದು ಆಶೀರ್ವಾಣಿ ತಿಳಿಸಿ ಮಾಡಿ ಬರ್ತೀನಿ ಅಂತ ಬಂದರು. ಆಕೆ ಹೆಂಗಂಗೆ ಹೇಳ್ತಾಳೆ ಹಂಗಂಗೆ ವಾಣಿ ಹೆಂಗೆ ಬಿಡ್ತಾಳೆ. ನನ್ನ ಮನೆ ಹಿರಿಯರು ನಂಬಿ ಚಿಕ್ಕೋಡಿ ಒಳಗೆ ಈ ಮೂರ್ತಿ ಮಾಡಿಸಿದ್ವಿ. ಈಕಿ ಒಳಗೆ ನಮ್ಗೆ ಏನೇನು ಶಕ್ತಿ ಕೊಡಬೇಕು ಆ ಬೀಜಾಕ್ಷರವಂತಗಳನ್ನು ನಮ್ಮ ಅಳವಣಿ ಗುರೂಜಿ ಕೊಟ್ಟರು. ಬೆಂಡೂರೊಳಗೆ ಇರೋರವರು ಅವರು ಕೊಟ್ಟಂಗೆ ಬೇರೆ ವರ್ಷ ಬರ್ತಿದ್ರು. ನಮ್ಮ ಮಾವನವ್ರು ಇದ್ದಾಗನೇ ಈಕಿನ ಕೂಡಿಸಿದ್ವಿ 2 ವರ್ಷ. ಆಮೇಲೆ ಅವರು ಡೇ ಐಟ ಮೇಲೆ ಅವರು ಬರ್ಲಿಕ್ಕತ್ತಿದ್ರು ಅಳವಣಿ ಗುರೂಜಿ. ಅವ್ರು ಏನಿಲ್ಲ ಅಂದರೂ 30-32 ವರ್ಷ ನಮ್ಮ ಮನೆಗೆ ಬಂದು ಚಂಡಿ ಹೊರಗೆ ಬಂದರು. ಈಗ 1978ನೇ ಇಸ್ವಿಗೆ ಅವರು ನಾವು ತೊಗೊಂಡು ಬಂದ್ವಿ. ನಮ್ಮ ಸಣ್ಣ ಮೈದನ ಲಗ್ನ ಮುಂದೆ ಮನೆ ಒಳಗೆ ಸಾಧಾರಣ 50 ಮಂದಿ ದಿನ ಅಡಿಗೆ ಊಟ ಆರತಿ ನಾವು 5 ದಿನ ಎಲ್ಲೆಲ್ಲಿ ಹೆಂಗೆ ಸ್ಥಾಪನಾ ಮಂತ್ರದಿಂದ ಮಾಡಬೇಕು ಅದನ್ನೆಲ್ಲ ಮಾಡಿದರು. ಆಮೇಲೆ ಪ್ರಾಣ ಮನೆ ಒಳಗೊಂದು 50-70 ಮಂದಿ ಇತ್ತು ದಿನ. ಹಾಕಿ ಹಿಂಗೆ ಬರೋಣ ನಮ್ಮ ಮನೆ ಒಳಗೆ ಎಲ್ಲ ಉಪಾಧ್ಯಾಯರ ಮಂತೆ ಅಂದಾಗ ಏರ್ಗೆ ಹಾಕೋತ ಬಂತು. ಎಲ್ಲರೂ ಬದಾಮಿಗೆ ಹೋಗ್ಲಿಕ್ಕತ್ತಿದ್ರು. ಎಲ್ಲರೂ ಯಾರು ಹೋಗ್ತಿದ್ದಿಲ್ಲ. ಮೊದಲ ಮಡಿಮಲಿಗೆ ಇತ್ತು ಮೊದಲು. ಈಗಿನ ಕಾಲದಾಗ ಎಷ್ಟೋ ಕಡಿಮೆ ಆಗ್ಯದ. ಮತ್ತು ಈಗ ಎಲ್ಲರೂ ಹೋಗ್ತಾರೆ. ಎಲ್ಲರೂ ನಂಬಿದವರು ಒಂದು ಕೈ ಬಿಡೋದಿಲ್ಲ. ಈಕಿ ತ್ರಿಗುಣಾತ್ಮಿಕಳು, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೂಡಿ ಇದ್ದಕ್ಕೆ ಈಗ ಇದ್ದವ್ರ ಮನೆಗೆ ಆತಕ್ಕೂ ಕಡಿಮೆ ಆಗೋದಿಲ್ಲ, ಅನ್ನ ವಸ್ತ್ರ ಕಡಿಮೆ ಆಗೋದಿಲ್ಲ, ಉನ್ನತಿ ಹಾಕೋತ ಬರ್ತದೆ. ಎಲ್ಲರಿಗೂ ಕಲ್ಯಾಣ ಮಾಡ್ತಾಳೆ. ಈಗ ಕಥೆ ದೊಡ್ಡದ. ಇಷ್ಟೇನು ಈಗ ಕೇಳಿ ಬಂದಾರ. ನಿಮ್ಮ ಹೆಸರೇನ್ರಿ? ವಿಜಯಶ್ರೀ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವರೇನೋ ನಿಮಗೆಲ್ಲ ತಿಳಿಸ್ಬೇಕಂತಾರೆ. ಎಲ್ಲರೂ ಕೇಳಿ ಧನ್ಯರಾಗ್ರಿ. ಎಲ್ಲರಿಗೂ ನಿಮ್ಗೆ ಚಲೋ ಆಶೀರ್ವಾದ ಮಾಡ್ತಾ ಹಾಕಿ ಭಗವತಿ ನಮಃ. ಎಷ್ಟು ಚಂದ ಹೇಳಿದ್ರು ನೋಡ್ರಿ ಅಜ್ಜಿ. ಈ ವಯಸ್ಸೊಳಗೂ ಅವ್ರಿಗಿರುವಂಥ ಹುಮ್ಮಸ್ಸು, ಆಮೇಲೆ ಅವ್ರಿಗಿರುವಂಥ ನೆನಪಿನ ಶಕ್ತಿ, ಪದ್ಧತಿಗಳು, ಅದ್ರ ಮಾಡುವ ಆಚರಣೆಗಳು ಎಲ್ಲ ಎಷ್ಟು ಚಂದ ಹೇಳಿದ್ರಂದ್ರೆ ಅದನ್ನು ಕೇಳ್ಕೋತ ಇರ್ಬೇಕನ್ನಿಸ್ತು ನನಗಂತೂ. ಅಜ್ಜಿಯವ್ರು ಹೇಳ್ದಂಗೆ ಬನಶಂಕರಿನ ನಂಬಿ ಭಕ್ತಿಯಿಂದ ಪೂಜಾ ಮಾಡಿದ್ದ ಯಾವ ಭಕ್ತರನ್ನು ಬನಶಂಕರಿ ಕೈ ಬಿಡೋದಿಲ್ಲ ನೋಡ್ರಿ.
ಹಿರಿಯರು ಮಾಡಿದಂಥ ಪೂಜಾ ಪದ್ಧತಿಗಳ ವಿವರಣೆ ಮತ್ತು ಅವ್ರ ಅನುಭವ ಇವತ್ತಿನ ತಲೆಮಾರಿನವರಿಗೆ ಸ್ಫೂರ್ತಿ ನೋಡ್ರಿ. ರೋಹಿಣಿ ಆಂಟಿ ಮತ್ತು ಅಲ್ಲಿರೋ ಪ್ರತಿಯೊಬ್ಬರು ಹೇಳಿದ ಒಂದು ಮಾತೇನಂದ್ರೆ, ನಾವು ಸಂಕಲ್ಪ ಮಾಡಿದ್ರೆ ಸಾಕು ಬನಶಂಕರಿ ತಾನ ಮುಂದೆ ನಿಂತು ತನ್ನ ಕೆಲಸ ಮಾಡ್ಕೋತಾಳ ಅಂಥೇಳಿ ಅನ್ನೋ ಹಂಗಿತ್ತು ನೋಡ್ರಿ. ಇದಕ್ಕೆ ಅಂತಾರೆ ನೋಡ್ರಿ ಬನಶಂಕರಿ ಮಹಿಮೆ ಅಂಥೇಳಿ. ಅಜ್ಜಿಯವ್ರು ಹೇಳ್ದಂಗೆ 1978ರಿಂದನ ಈ ಚಂಡಿ ಹೋಮನ ಶುರು ಮಾಡ್ಯಾರ. ಪ್ರತಿ ವರ್ಷನೂ ತಪ್ಪದೆ ಈ ಚಂಡಿ ಹೋಮನ ನವರಾತ್ರಿ ಆದಮೇಲೆ ಮಾಡ್ತಾರೆ. ಇದೆಲ್ಲ ಮಾಡ್ಬೇಕಂದ್ರೆ ಬನಶಂಕರಿ ಅನುಗ್ರಹ ಆಗಲೇಬೇಕು ನೋಡ್ರಿ. ಬನಶಂಕರಿ ಅನುಗ್ರಹ ಇದ್ದಾಗ ಮಾತ್ರ ಒಂದು ವರ್ಷನೂ ನಿಲ್ದಿರ ಸಾಂಗವಾಗಿ ಇಷ್ಟು ವರ್ಷ ಮಾಡ್ಕೋತ ಬಂದಾರ. ಪಾರ್ವತಿ ದೇವಿಯ ಉಗ್ರ ರೂಪಕ್ಕನ ಚಂಡಿ ಅಥವಾ ಚಂಡಿಕಾ ಅಂತ ಕರೀತಾರ. ದುಷ್ಟರ ಸಂಹಾರಕ್ಕಂತನ ಪಾರ್ವತಿ ದೇವಿ ಚಂಡಿ ರೂಪವನ್ನು ತಾಳ್ತಾಳ. 18 ಕೈ ಇರೋ ಚಂಡಿ ದೇವಿ 18 ಬಗೆಯ ಅಸ್ತ್ರಗಳನ್ನು ಕೈಯೊಳಗೆ ಹಿಡ್ಕೊಂಡಾಳ. ಈ ಹೋಮದ ಮುಖಾಂತರ ಲಕ್ಷ್ಮಿ, ಸರಸ್ವತಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾರೆ. ಇದರಿಂದ ಕುಟುಂಬದವರಿಗೆಲ್ಲ ಆರೋಗ್ಯ, ಆಯಸ್ಸು, ಆಮೇಲೆ ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗಿ ಮನೆಯೊಳಗೆ ಮತ್ತು ಮನಸ್ಸಿನೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹುಟ್ಟಿಸ್ತಾಳೆ. ದುರ್ಗಾ ಸಪ್ತಶತಿ ಶ್ಲೋಕಗಳನ್ನು ಕೇಳ್ಕೋತ ಹೋಮನ ನೋಡ್ಕೋತ ಕೂತ್ರೆ ಏನೋ ಒಂಥರ ಅನುಭವ ನೋಡ್ರಿ. ಹೇಳಲಿಕ್ಕಾಗಂಗಿಲ್ಲ, ಅದನ್ನು ನಾವೇ ಅನುಭವಿಸ್ಬೇಕು. ಈ ಥರ ಹೋಮಗಳನ್ನು ನೋಡ್ಬೇಕಂದ್ರೂ ಅದೃಷ್ಟ ಇರಬೇಕು ನೋಡ್ರಿ. ಇನ್ನು ಬನಶಂಕರಿ ಪೂಜಾ ಅಂದಮೇಲೆ ಅಲ್ಲಿ ಕುಮಾರಿಕಾ ಪೂಜಾ ಇದ್ದೇ ಇರ್ತದೆ. ಈ ಕುಮಾರಿಕಾ ಪೂಜಾಕ್ಕಂತೂ ನಮ್ಮ ಶಾಂಭವಿ ಇಷ್ಟು ರೆಡಿಯಾಗಿ ಬಂದಿದ್ಲು ನೋಡ್ರಿ. ಎಲ್ಲ ಕುಮಾರಿ ಮುತ್ತೈದೆಯರನ್ನು ಕೂಡಿಸಿ ಮೊದಲಿಗೆ ಅಕ್ಷತೆ ಹಾಕಿ ಆವಾಹನೆ ಮಾಡಿಕೊಂಡು ಕಾಲು ತೊಳೆದು ಅರಿಶಿನ, ಕುಂಕುಮ, ಹೂವು ಎಲ್ಲ ಕೊಟ್ಟು ಉಡಿ ತುಂಬಿದ್ರು ನೋಡ್ರಿ. ಆಮೇಲೆ ಎಲ್ಲರನ್ನೂ ಕೂಡಿಸಿ ಆರತಿ ಮಾಡಿದರು. ಈ ಮಕ್ಕಳಿಗೂ ಅದೃಷ್ಟ ಇದ್ರೆ ಮಾತ್ರ ಈ ಥರ ಪೂಜಾ ಮಾಡಿಸ್ಕೊಳ್ಳೋ ಅವಕಾಶ ಸಿಗ್ತದೆ ನೋಡ್ರಿ. ಕುಟುಂಬದ ಪ್ರತಿಯೊಬ್ಬರೂ ಬಂದು ಪ್ರತಿ ಕುಮಾರಿ ಮುತ್ತೈದೆಗೂ ಕುಂಕುಮ ಹಚ್ಚಿ ಗಿಫ್ಟ್ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿದ್ರು ನೋಡ್ರಿ. ಬನಶಂಕರಿನ ಕುಮಾರಿಕಾ ರೂಪದೊಳಗೆ ಬಂದು ಆಶೀರ್ವಾದ ಮಾಡ್ತಾಳೆ ನೋಡ್ರಿ. ಬನಶಂಕರಿ ಪೂಜಾ ಪುನಸ್ಕಾರದೊಳಗೆ ಕುಮಾರಿಕಾ ಪೂಜಾದ ಮಹತ್ವ ಭಾಳ ಅದ ನೋಡ್ರಿ. ಮೊದಲೇಕ ಕುಮಾರಿಕಾ ಪೂಜಾ ಮಾಡಿದ ಮೇಲೆನ ಮುಂದಿಂದೆಲ್ಲ ಮಾಡೋದು. ಕುಮಾರಿಕಾ ಪೂಜಾ ಎಲ್ಲ ಆದಮೇಲೆ ಇನ್ನು ಚಂಡಿ ಹೋಮದ ಮುಖ್ಯವಾದಂಥ ಭಾಗ ಅಂದ್ರೆ ಅದು ಪೂರ್ಣಾಹುತಿ ನೋಡ್ರಿ. ಪೂರ್ಣಾಹುತಿ ನೋಡೋದಂತೂ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚಂದ ಇರ್ತದೆ. ಏನೋ ಒಂಥರ ಅನುಭವ ನೋಡ್ರಿ.
सप्तमे अग्रे सविता सप्तजुग्धा सप्तर्षे सप्ताम प्रियाणि चंदनाची ओटी कुंकुम केशरा हिरे जडिता मूठ शोभा शोभरा रुंदुती कुपुरी चरणी जातया जय देव जय देव जय मंगलमूर्ती दर्शन मात्रे मन कामना पूर्ती जय देव जय देव जय बोल ಪೂರ್ಣಾಹುತಿ ಎಲ್ಲ ಆದಮೇಲೆ ನೈವೇದ್ಯ ಆರತಿ ದಿವಟಿಗೆ ಬೆಳಗೋದು. ನಂಗೆ ಭಾಳ ಇಷ್ಟ ಆಗಿದ್ದೇನೆಂದ್ರೆ ಇವರು ಎಲ್ಲರೂ ಸೇರಿ ಕುಟುಂಬದವರೆಲ್ಲರೂ ಸೇರಿ ಆರತಿ ಹಾಡಿದ್ರು ನೋಡ್ರಿ ಒಟ್ಟಿಗೆನ. ಒಂದೇ ಧ್ವನಿ ಒಂದೇ ರಾಗ ಕೇಳಲಿಕ್ಕಂತೂ ಭಾಳ ಚಂದಿತ್ತು. ಆಮೇಲೆ ಆಚಾರ ಕೊಟ್ಟಿದ್ದ ಹೋಮದ ರಕ್ಷೆನ ಎಲ್ಲರೂ ಹಚ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬನಶಂಕರಿ ನೀನ ಕಾಪಾಡ್ಬೇಕವ್ವ ಅಂಥೇಳಿ ಮನಸ್ಸಿನೊಳಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ವಿ. ಹೋಮ ಎಲ್ಲ ಆದಮೇಲೆ ಭರ್ಜರಿ ಊಟನೂ ಇತ್ತು ನೋಡ್ರಿ. ಊಟನೂ ಎಲ್ಲ ಮಾಡಿದ್ವಿ. ನಮಗೆಲ್ಲ ನಿಮಗೆಲ್ಲ ಚಂಡಿ ಹೋಮ ನೋಡುವಂಥ ಅವಕಾಶ ಮಾಡಿಕೊಟ್ಟಂಥ ಈ ಉಪಾಧ್ಯಾಯ ಫ್ಯಾಮ್ಲಿಗೆ ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದೆಲ್ಲನೂ ಧನ್ಯವಾದ ನೋಡ್ರಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.